ರಾಜ್ಯ ಮಟ್ಟದ ಅಂಕಗಣಿತ ಪ್ರತಿಭಾ ಸ್ಪರ್ಧೆಯಲ್ಲಿ 4584 ಮಕ್ಕಳು ಭಾಗಿ. ಬೆಂಗಳೂರು. ಗಣಿತ ಎಂದರೆ ಕಬ್ಬಿಣದ ಕಡಲೆ ಎಂಬ ಭಾವನೆಯನ್ನು ಮಕ್ಕಳಲ್ಲಿ ದೂರ ಮಾಡಿ ಅದನ್ನು ಸುಲಭ ಹಾಗೂ ಆಸಕ್ತಿದಾಯಕ ವಿಷಯವಾಗಿಸುವುದು ಎಸ್ಐಪಿ ಅಕಾಡೆಮಿ ಇಂಡಿಯಾದ ಗುರಿಯಾಗಿದೆ ಎಂದು ಸಂಸ್ಥೆಯ ರಾಜ್ಯ ಮುಖ್ಯಸ್ಥ ಎನ್. ನರೇಂದ್ರ ಅವರು ತಿಳಿಸಿದರು. ಎಸ್ಐಪಿ ಅಕಾಡೆಮಿ ಇಂಡಿಯಾ ಸಂಸ್ಥೆಯ ವತಿಯಿಂದ ರೇವಾ ವಿಶ್ವವಿದ್ಯಾಲಯದ ಕುವೆಂಪು ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ 10ನೇ ಆವೃತ್ತಿಯ ಅಂಕಗಣಿತ ಪ್ರತಿಭಾ ಸ್ಪರ್ಧೆಯಲ್ಲಿ ಮಾತನಾಡಿದ ಅವರು, ಅಬಾಕಸ್ ತರಬೇತಿಯ ಮೂಲಕ ಮಕ್ಕಳು ವೇಗವಾಗಿ ಮತ್ತು ನಿಖರವಾಗಿ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯ ಪಡೆದುಕೊಳ್ಳುತ್ತಾರೆ. ಇದರಿಂದ ಮಕ್ಕಳಲ್ಲಿ ಏಕಾಗ್ರತೆ, ಜ್ಞಾಪಕ ಶಕ್ತಿ, ತಾರ್ಕಿಕ ಚಿಂತನೆ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದರು. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾದ ಸ್ಪರ್ಧೆಯಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾರ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇವಲ 10 ನಿಮಿಷಗಳಲ್ಲಿ 200 ಲೆಕ್ಕಗಳನ್ನು ಬಿಡಿಸುವ ಸವಾಲು ಮಕ್ಕಳಿಗೆ ನೀಡಲಾಗಿದ್ದು, ಪುಟಾಣಿ ಮಕ್ಕಳು ಅದನ್ನು ಯಶಸ್ವಿಯಾಗಿ ಎದುರಿಸಿದ್ದು ಗಮನಸೆಳೆಯಿತು. ಸ್ಪರ್ಧೆಯನ್ನು 5 ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಆಯೋಜಿಸಲಾಗಿತ್ತು. ನಮಸ್ಕಾರ, ನನ್ನ ಹೆಸರು ನರೇಂದ್ರ ಅಂತ, ಎಸ್ಐಪಿ ಸಂಸ್ಥೆಯ ರಾಜ್ಯ ಮುಖ್ಯಸ್ಥ ನಾನು. ಇವತ್ತು ನಡೆದಂಥ ಕಾರ್ಯಕ್ರಮ ಇದು ಅರಿಥಮೆಟಿಕ್ ಜೀನಿಯಸ್ ಕಾಂಟೆಸ್ಟ್ ಅಂತ ಹೇಳ್ತೀವಿ ನಾವು. ಇದು ಅಖಿಲ ಭಾರತ ಕಾಂಟೆಸ್ಟ್ ಒಂದು, ಆಯ್ತಾ. ಸೊ ಆಲ್ ಇಂಡಿಯಾ ಕಾಂಟೆಸ್ಟ್ ನಡೀತಾ ಇರೋಂಥದ್ದು. ಇವತ್ತು ರಾಜ್ಯ ಮಟ್ಟದ ಸ್ಪರ್ಧೆ ನಡೆದಿದ್ದು. ಇವತ್ತು 16 ಜನ ಮಕ್ಕಳು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾರೆ ಇಂದು ನ್ಯಾಷನಲ್ ಲೆವೆಲ್ ಫೈನಲ್ಸಲ್ಲಿ. ಅದು ಆಗೋದು ಚೆನ್ನೈಯಲ್ಲಾಗುತ್ತೆ ಫೆಬ್ರವರಿ 1ನೇ ತಾರೀಕು. ಸೊ ಫೆಬ್ರವರಿ 1ನೇ ತಾರೀಕು ಏನಾದ್ರು ಈ ಮಕ್ಕಳು ಮತ್ತೆ ಗೆದ್ರು ಅಂತ ಹೇಳಿದ್ರೆ ಅವ್ರಿಗೆ ಇಸ್ರೋದು ಸ್ಯಾಟಲೈಟ್ ಲಾಂಚ್ ನೋಡೋ ಅಂತ ಒಂದು ಅವಕಾಶ ಇರುತ್ತೆ. ಸೊ ಏನಪ್ಪ, ಯಾಕೆ ಇಸ್ರೋದು ಸ್ಯಾಟಲೈಟ್ ಲಾಂಚ್ ಈ ಸತಿ ಇದು ಮಾಡ್ತೀವಿ ಅಂತ, ಇದು 10ನೇ ವರ್ಷ ನಾವು ನಡೆಸ್ತಾ ಇರೋದು ಈ ತರ ಒಂದು ಕಾಂಪಿಟಿಷನ್. ಇದು ನಾನು ಆಗಲೇ ಹೇಳಿದಾಗೆ ಆಲ್ ಇಂಡಿಯಾ ಕಾಂಪಿಟಿಷನ್. ಈ ವರ್ಷ 23 ರಾಜ್ಯಗಳಿಂದ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನ ಮಕ್ಕಳು ಭಾಗವಹಿಸಿದಂಥ ಒಂದು ಸ್ಪರ್ಧೆ ಇದು. ಸೊ ಕರ್ನಾಟಕದಲ್ಲಿ ಸುಮಾರು 80,000 ಜನ ಮಕ್ಕಳು ಭಾಗವಹಿಸಿದ್ರು 180 ಶಾಲೆಗಳಿಂದ. ಅದರಲ್ಲಿ ಸೆಲೆಕ್ಟ್ ಆದಂಥವ್ರು, ರಾಜ್ಯ ಮಟ್ಟದ ಸ್ಪರ್ಧೆಗೆ ಸೆಲೆಕ್ಟ್ ಆದಂಥವ್ರು 4584 ಜನ ಮಕ್ಕಳು. ಆ ಮಕ್ಕಳು ಇವತ್ತು ಟೆಸ್ಟ್ ತಗೊಂಡ್ರು. ಇವತ್ತೇ ಕರೆಕ್ಷನ್ ಕೂಡ ನಡೀತು, ಇವತ್ತೇ ಟ್ಯಾಬ್ಯುಲೇಷನ್ ಕೂಡ ಆಯಿತು, ಇವತ್ತೇ ಪ್ರೈಸ್ಗಳು ಕೂಡ ನಾವು ಅನೌನ್ಸ್ ಮಾಡಿಬಿಟ್ಟು ಕೊಟ್ಬಿಟ್ವಿ. 1ರಿಂದ 5ನೇ ತರಗತಿವರೆಗೂ ಇರುವಂಥ ಮಕ್ಕಳಿಗೆ ಇವತ್ತು ಆದಂಥ ಒಂದು ಕಾಂಪಿಟಿಷನ್ ಇದು. ಮತ್ತು ಇದರಲ್ಲಿ ಬೇಸಿಕ್ಲಿ ಗಣಿತದ ಸಂಸ್ಥೆ ಅವರು ಮಾಡಿದ್ದು 10 ನಿಮಿಷದಲ್ಲಿ ಅವರು 200 ಲೆಕ್ಕಗಳನ್ನ ಬಿಡಿಸ್ಬೇಕಾಗಿತ್ತು. ಸೊ ಸುಮಾರು ಜನ ಮಕ್ಕಳು 200 ಲೆಕ್ಕಗಳ ಹತ್ತತ್ರಕ್ಕೆ ಬಂದಿದ್ರು. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಂದ್ರೆ ಇವತ್ತು ನಾವು ನೋಡಿದಂಥ ರಾಜ್ಯ ಮಟ್ಟದ ವಿನ್ನರ್ಸ್ ಏನಿದ್ದಾರೆ, ಕೊಪ್ಪಳದಿಂದ ಇರ್ಬೋದು, ವಿಜಯಪುರದಿಂದ ಇರ್ಬೋದು, ಬೆಳಗಾವಿಯಿಂದ ಇರ್ಬೋದು, ಸೊ ಬೇರೆ ಎಲ್ಲಾ ಭಾಗಗಳಿಂದ ಕೂಡ ಮಕ್ಕಳು ಬಂದು ಇವತ್ತು ಗೆದ್ದಿದ್ದಾರೆ. ಇವನ್ ಚಿಕ್ಕಬಳ್ಳಾಪುರದ ಮಕ್ಕಳು ಕೂಡ ಇಲ್ಲಿ ಬಂದು ಪ್ರೈಸಸ್ ಗೆದ್ದಿದ್ದಾರೆ, ಬರೀ ಬೆಂಗಳೂರು ಮಕ್ಕಳು ಮಾತ್ರ ಅಲ್ಲ. ಇದರಿಂದ ಏನ್ ತೋರಿಸಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುಗೆ ನೀವು ಒಂದು ಅವಕಾಶ ಕಲ್ಪಿಸ್ಕೊಟ್ರೆ ಅವ್ರು ಚೆನ್ನಾಗಿ ಮಾಡಬಲ್ಲರು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ನೋಡಿದಾಗ 10 ವರ್ಷದಿಂದ ನಾವು ಮಾಡ್ತಿರೋ ಒಂದು ಪರಿಶ್ರಮ ಏನಿದೆ ಒಂಥರ ಸಾರ್ಥಕತೆ ಅಂತ ನನಗನ್ನಿಸ್ತಾ ಇದೆ. ಒಳ್ಳೆ ಪ್ರತಿಫಲ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಇದನ್ನ ಮಾಡೋದ್ರಿಂದ ಪ್ರತಿ ವರ್ಷ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಕಬ್ಬಿಣದ ಕಡಲೆ ಅಂತಿರೋ ಗಣಿತ ಸುಲಭ ಆಗ್ತಾ ಹೋಗುತ್ತೆ. ಗಣಿತನೇ ಸುಲಭ ಆಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಅವರು ಯಾವುದೇ ಒಂದು ವಿಷಯದಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ತುಂಬಾ ಸಹಾಯ ಆಗಿರುತ್ತೆ. ಸೊ ಅದರಿಂದ ಆ ಉದ್ದೇಶದಿಂದ ನಾವು ಇನ್ನೊಂದು ಕಾಂಪಿಟಿಷನ್ ಮಾಡ್ತಾ ಇರೋದು. ಇವತ್ತು ಪ್ರತಿಯೊಂದು ತರಗತಿಯ 3 ಜನ ಚಾಂಪಿಯನ್ಸ್ ಬಂದ್ರು. ಅದರಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 10,000 ರೂಪಾಯಿ ನಗದು ಬಹುಮಾನ ಇತ್ತು. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 7,000 ನಗದು ಬಹುಮಾನ ಇತ್ತು. ಥರ್ಡ್ ಪ್ರೈಸ್ ಬಂದ್ಬಿಟ್ಟು 5,000 ನಗದು ಬಹುಮಾನ ಇತ್ತು. ಈ ಮಕ್ಕಳು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಈಗ ಆಯ್ಕೆ ಆಗಿದ್ದಾರೆ. ಅಲ್ಲಿ ಅವರು 25,000, 15,000, 10,000 ಈ ತರ ಕ್ಯಾಶ್ ಪ್ರೈಸ್ ಮಾತ್ರ ಗೆಲ್ಲೋದಲ್ಲದೆ ಅವರಿಗೆ ಒಂದು ಅವಕಾಶ ಕೂಡ ಇರುತ್ತೆ ಇಸ್ರೋ ರಾಕೆಟ್ ಲಾಂಚ್ ನೋಡುವಂಥದ್ದು. ನನ್ನ ಹೆಸರು ನರೇಂದ್ರ ಅಂತ, ಎಸ್ಐಪಿ ಸಂಸ್ಥೆ ರಾಜ್ಯ ಮುಖ್ಯಸ್ಥ. ತುಂಬಾ ಖುಷಿ ಆಯ್ತು. ಅಮ್ಮ ಪ್ರಾಕ್ಟೀಸ್ ಮಾಡಿಸಿದ್ರು, ಪೇಪರ್ ತಗೊಂಡು ಎಕ್ಸೆಲ್ ಎಲ್ಲ ಅಮ್ಮನೇ ಎಲ್ಲ ಬೇರೆ ತರ ಎಲ್ಲ ಪ್ರಿಪೇರ್ ಮಾಡಿಸ್ತಿದ್ರು.
ಯಾವ ತರ ಇತ್ತು ಎಕ್ಸಾಮ್ ಎಲ್ಲ ಅಂದ್ರೆ ನೀವು ಎಷ್ಟು attend ಮಾಡಿದ್ರಿ, ಎಷ್ಟು ಈಸಿ ಇತ್ತು, ಎಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡಿದೆ. ಖುಷಿ ಆಗ್ತಿದ್ಯಾ? ನಿನ್ನೆ ಸರ್ ನುಶಾಂತ್. I thank all my teachers who had helped me in this journey. My Chippa Backus journey was very helpful in my school life, and I'm so happy today. But I thank all my teachers who had guided me, and my parents who had. I'm so happy. I cannot express that feeling today, and uh, I need to thank my teachers and my parents who had supported me in this journey, and I cannot tell it. your good name. My good name is Ditya T. I'm from Carmel High School.